ನಮ್ಮ ಹೆಸರು ರಾಘವೇಂದ್ರ ಅಂತ. ನಾವು ಬಂದು ಪಾರ್ಲೆ ಡಿಸ್ಟ್ರಿಬ್ಯೂಟರು. ಆಲ್ಮೋಸ್ಟ್ 2 ಇಯರ್ಸಿಂದ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮ ಹತ್ರ ಮೊದಲು ಮಾರುತಿ ಒಮಿನಿ ಇತ್ತು. ಆಮೇಲೆ ನಾವು ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಯಾಕೆ ತೊಗೊಂಡ್ವಿ ಅಂದರೆ ಆ್ಯಕ್ಚುಲಿ ಈಗ ಬಂದು ನೆಕ್ಸ್ಟ್ ಫ್ಯೂಚರ್ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡಿದ್ದು. ಪೆಟ್ರೋಲ್ ಬಂದು ನಾನು ಆಲ್ಮೋಸ್ಟು ಪರ್ ಮಂತ್ ಪೆಟ್ರೋಲ್ ಕನ್ವೆನ್ಸೇ ನಿನಗೆ 6,000 to 7,000 ರುಪೀಸ್ ಪೆಟ್ರೋಲ್ ಕನ್ವೆನ್ಸ್ ಬರ್ತಾಯಿತ್ತು. ಇವತ್ತು ನನಗೆ ಪರ್ ಮಂತು ಒನ್ಲಿ 1,000 to 1,500 ರುಪೀಸ್ ಕನ್ವೆನ್ಸ್ ಚಾರ್ಜಸ್ ಬರ್ತಾಯಿದೆ. ಎಲೆಕ್ಟ್ರಿಕ್ ವೆಹಿಕಲ್ ತೊಗೋಬೇಕು ಅಂತ ಇತ್ತು, ಆಪ್ಷನ್ ಇತ್ತು ನನಗೆ. ಆವಾಗ ಮಹೇಂದ್ರ ಶೋರೂಮ್ ಹೋದೆ ನಾನು. ಆ್ಯಕ್ಚುಲಿ ಅಲ್ಲಿ ಇವ್ರದ್ದು ಇದನ್ನು ನೋಡಿದೆ, ಬೋರ್ಡ್ ನೋಡಿದೆ, ಟರ್ನೋ ಫೈನಾನ್ಸು ಈ ಥರ ಅವ್ರದ್ದು ಒನ್ಲಿ 50,000 ಡೌನ್ ಪೇಮೆಂಟು ಆ್ಯಂಡ್ ದೆನ್ ಅಗೇನ್ 0 ಪ್ರೀ ಕ್ಲೋಸರ್ ಚಾರ್ಜಸ್ಸು, 0 ಪ್ರೊಸೆಸಿಂಗ್ ಚಾರ್ಜಸ್ಸು, ತಿರ್ಗಾ ಮತ್ತೆ ಬೈಬ್ಯಾಕ್ 3 ಇಯರ್ಸ್ ಆದಮೇಲೆ ಬೈಬ್ಯಾಕ್ ಗ್ಯಾರಂಟಿ ಕೊಟ್ಟಿದ್ದರು. ಅದಕ್ಕೆ ನಾನು ಅವ್ರನ್ನ ಚೂಸ್ ಮಾಡಿದೆ ವೆಹಿಕಲ್ ಫೈನಾನ್ಸ್ ಆಪ್ಷನ್ ಹೋಗೋಕ್ಕೆ. ಇನ್ನೊಂದು ಒಳ್ಳೆ ಇದೇನೆಂದರೆ ನನಗೆ ವೆಹಿಕಲ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇತ್ತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋಂಗೆ ಎಕ್ಸ್ಪೆಕ್ಟೇಷನ್ಸು ಅಟ್ಲೀಸ್ಟ್ ಒಂದು 4 to 5 days 6 days 7 days ತೊಗೊತಾರೆ ಪ್ರೊಸೆಸಿಂಗ್ ಫೈನಾನ್ಸ್ಗೆ ಹೋಗೋದ್ರಿಂದ ಅಂತ ಅಂದ್ಕೊಂಡೆ. ಬಟ್ ನನಗೇನೆಂದರೆ ಒನ್ಲಿ 2 daysಲ್ಲೇ ಅವರೇ ಬಂದು ಪ್ರೊಸೆಸಿಂಗ್ ಮಾಡಿ ಅವರೇ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದೆನ್ ಇಮಿಡಿಯೇಟಾಗಿ 2 daysಲ್ಲೇ ನನಗೆ ವೆಹಿಕಲ್ ಸಿಗೋಂಗೆ ಪ್ರೊಸೆಸ್ ಮಾಡಿಕೊಟ್ರು ಅವರು. ಮೇಂಟೆನೆನ್ಸು ಇರೋಲ್ಲ, ಯಾವುದೇ ಥರ ಇದು ಬರೋಲ್ಲ. ನಮ್ಗೆ ಆಯಿಲ್ ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದೇನೂ ಇರೋಲ್ಲ. ಪ್ರತಿಯೊಂದೂ ನಮಗೆ 0 ಮೇಂಟೆನೆನ್ಸೇ ಇರುತ್ತೆ. ಆಲ್ಮೋಸ್ಟ್ ನಮಗೇನಿಲ್ಲ ಅಂದರೂ ಒನ್ಲಿ 400 ರುಪೀಸ್ ಚಾರ್ಜ್ ಆಗಿದೆ. ಅದು ಒಂದು ನನಗೆ ಗುಡ್. ಈಗ ಅದೇ ಬೇರೆ ವೆಹಿಕಲ್ಸು ನಾವು ಸರ್ವಿಸ್ ಮಾಡಿಸ್ತೀವಿ, ಏನೇ ಮಾಡಿಸ್ತೀವಿ ಅಂದ್ರೂ ಅಟ್ಲೀಸ್ಟ್ ಒಂದು 2,000 to 3,000 ರುಪೀಸ್ ಅದು ಒಂದು ನನಗೆ ಸೇವಿಂಗ್ಸ್ ಆಗ್ತದೆ. ಗಾಡಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ಗಿಂತನೂ ತುಂಬ ಚೆನ್ನಾಗಿದೆ ಅದು ವೆಹಿಕಲ್ಲು. ನಾನು ಮೊದಲು ಏನು ಅಂದ್ಕೊಂಡಿದ್ದೆ, ಎಲೆಕ್ಟ್ರಿಕ್ ವೆಹಿಕಲ್ ಪಿಕಪ್ ಕಡಿಮೆ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಆ ಥರ ಇಶ್ಯೂಸ್ ಯಾವುದೇ ಥರ ಬಂದಿಲ್ಲ ನನಗೆ. ನಾನು ವೆಹಿಕಲ್ ಫುಲ್ ಲೋಡೇ ಆಗ್ತಾಯಿರ್ತೀನಿ ಎವ್ರಿ ಡೇ. ತುಂಬ ಚೆನ್ನಾಗಿದೆ ವೆಹಿಕಲ್, ಮಾತ್ರ ತುಂಬ ಚೆನ್ನಾಗಿದೆ.